ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 3. ಅಕ್ಕ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದದ್ದೇ ಇಲ್ವಲ್ಲ. ಯಾರೊಂದಿಗೂ ಕೂಡ ಅವಳು ಸೆಲ್ಫೋನಲ್ಲೂ ಮಾತಾಡಿದ್ದೇ ಇಲ್ವಲ್ಲ. ಆಮೇಲೆ ಹೇಗೆ ಅವಳು ರೂಮ್ ಹಾಕೋ ಮಟ್ಟಿಗೆ ಒಬ್ಬ ವ್ಯಕ್ತಿ ಗೊತ್ತಾದ ಅವಳಿಗೆ. ಈ ಫೋಟೋ ನೋಡಿದರೆ ಅಕ್ಕ ಅವನನ್ನು ದ್ವೇಷಿಸಿ ದೂರ ತಳ್ದ ಹಾಗೆ ಕಾಣ್ತಾ ಇಲ್ವಲ್ಲ. ಇಷ್ಟೊಂದು ಹತ್ತಿರವಾಗಿ ಹೇಗೆ ಸಾಧ್ಯ ಅಂತ ಅವಳು ಗೊಂದಲಕ್ಕೊಳಗಾದ್ಲು. ವೇಗವಾಗಿ ತನ್ನ ಸೆಲ್ಫೋನ್ನ ತೆಗೆದು ತನ್ನ ಅಕ್ಕನಿಗೆ ಕರೆಯನ್ನು ಮಾಡಲು ಅಲ್ಲಿ ರಂಜಿತ್, ಅಖಿಲಾಂಡೇಶ್ವರಿ, ಶ್ರೀನಿವಾಸ್, ಶರಣ್ಯ ಅಂತ ಒಬ್ಬರಾದ ಮೇಲೆ ಒಬ್ಬರು ಕರೆ ಮಾಡಿದ್ರಿಂದ ಒಂದು ಹಂತದಲ್ಲಿ ಅದು ಸಂಪೂರ್ಣ ಚಾರ್ಜ್ ಕಳ್ಕೊಂಡು ಆಫ್ ಆಗಿ ಹೋಯಿತು. ರಂಜಿತ್ ಕಣ್ಣೀರು ಹಾಕ್ತಾ ಅದು ಅವಳಾಗಿರಬಾರ್ದು ಅಂತ ಅವನ ಮನಸ್ಸು ಬೇಡ್ಕೊಳ್ತಾ ಇತ್ತು. ಲಂಡನ್ ಮಹಾನಗರದಲ್ಲಿ ಅತ್ತಿತ್ತ ಓಡಾಡ್ತಾ ಇದ್ದ ಅವನಿಗೆ ಆ ಸುದ್ದಿ ಸಂತೋಷವನ್ನು ನೀಡ್ತು. ಅಣ್ಣ, ನೀವು ಕೊಟ್ಟ ಕೆಲಸವನ್ನು ಮುಗಿಸ್ಬಿಟ್ಟೆ. ಇಷ್ಟೊಂದು ಸಮಯ ಆಯಿತಾ ಇದನ್ನು ನೀನು ಮಾಡಲು ಅಂದ ಅವನು. ಅಣ್ಣ, ಅದನ್ನು ನಾನು ರಾತ್ರಿಯೊಳಗೆ ಮುಗಿಸಿ ಸ್ವಲ್ಪ ಬದಲಾವಣೆ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ. ಸುಮ್ಮನೆ ವೀಕ್ಷಣೆಗಳು ಹರಿದು ಬರ್ತಾ ಇವೆ. ಮೊದಲು ಅದನ್ನು ಹೇಳಬೇಕಲ್ವಾ. ರಮಣ್ ಎಚ್ಚರ ಆಗುವ ಮುನ್ನ ಕೆಲಸ ಮುಗಿಸ್ಬೇಕು. ಜೊತೆಗೆ ನನ್ನನ್ನು ಪತ್ತೆ ಹಚ್ಚುವ ಮುನ್ನ ಆ ಜಾಗವನ್ನು ಬಿಟ್ಟು ತಪ್ಪಿಸ್ಕೊಳ್ಬೇಕು. ಇವಾಗ ತಪ್ಪಿಸ್ಕೊಂಡು ಬಂದ ನಂತರ ನಿಮಗೆ ಕರೆ ಮಾಡಿ ವಿಷಯ ಹೇಳ್ತಿದ್ದೀನಿ ಅಂದ ರಮೇಶ್. ನೀವು ಅಂದ್ಕೊಂಡ ಕೆಲಸದಲ್ಲಿ ಒಂದು ಮುಗಿದು ಹೋಯಿತು ಅಣ್ಣ. ಆದರೆ ಒಬ್ಬ ನಿರಪರಾಧಿ ಹುಡುಗಿಯನ್ನು ಇದರಲ್ಲಿ ಸಿಲುಕಿಸ್ಬಿಟ್ವಲ್ಲ ಅನ್ನೋದು ಮಾತ್ರ ನನಗೆ ಬೇಸರ ತಂದಿದೆ ಅಂದ ರಮೇಶ್. ಮನೆ ಕಟ್ಟುವಾಗ ಮರಗಳು ಅಲ್ಲಿರುವ ಕೀಟಗಳನ್ನೆಲ್ಲ ನಾಶಪಡಿಸೋದಲ್ವೇ ಒಂದು ಒಳ್ಳೆಯದು. ನಡೀತದೆ ಅಂದರೆ ಇದೆಲ್ಲ ಸಹಜ ಕಣೋ. ನಿನ್ನ ಮಗನ ವೈದ್ಯಕೀಯ ವೆಚ್ಚವನ್ನು ನಾನು ಪಾವತಿಸಿದ್ದೀನಿ. ತುಂಬ ಧನ್ಯವಾದಗಳು ಅಣ್ಣ. ಧನ್ಯವಾದಗಳೆಲ್ಲ ಬೇಡ ರಮೇಶ್. ನಿನ್ನ ಕೆಲಸಕ್ಕೆ ತಕ್ಕ ಕೂಲಿ. ಮುಂದಿನ ಕೆಲಸವನ್ನು ಯಾವಾಗ ಮಾಡಬೇಕು ಅಂತ ಮಾತ್ರ ಹೇಳ್ತೇನೆ. ಆಗ ನೀನು ಬಂದು ಮಾಡಿಬಿಟ್ಟು ಹೋಗು ಸಾಕು. ಕೆಲವು ದಿನ ಅವನ ಕಣ್ಣಿಗೆ ಮಾತ್ರ ಬಿದ್ದುಬಿಡ್ಬೇಡ ಕಣೋ ಅಂದ. ಸರಿ, ಓಕೆ ಅಣ್ಣ. ನಾನು ಇವಾಗ ಊಟಿಗೆ ಹೋಗ್ತಾ ಇದ್ದೀನಿ. ಕೆಲವುಗಳು ದಿನ ಈ ಕಡೆ ಸುತ್ತಾಡಿಬಿಟ್ಟು ಆಮೇಲೆ ಬೇರೆ ಊರಿಗೆ ಹೋಗ್ತೀನಿ. ಏನೇ ನಡೆದರೂ ನನ್ನ ಹೆಸರು ಹೊರಗೆ ಬರಬಾರ್ದು, ಸರಿನಾ ಅಣ್ಣ? ನಾನು ಸತ್ರು ನಿಮ್ಮ ಹೆಸರನ್ನು ಮಾತ್ರ ಹೇಳಲ್ಲ. ನನ್ನ ಸೆಲ್ಫೋನಲ್ಲಿ ನಿಮ್ಮ ಹೆಸರನ್ನು ಎಕ್ಸ್ ಅಂತಾನೆ ಸೇವ್ ಮಾಡ್ಕೊಂಡಿದ್ದೇನೆ. ನಂಬರ್ನ ಮನಪಾಠ ಮಾಡ್ಕೊ, ಸೆಲ್ಫೋನಿಂದ ಅಳಿಸ್ಬಿಡು ಅಂದವನು ಕರೆಯನ್ನು ಕಡಿತಗೊಳಿಸ್ದ. ಇತ್ತ ಆಕಾಂಕ್ಷ ನಿದ್ರೆಯಿಂದ ಎದ್ದಾಗ ಸೆಲ್ ಚಾರ್ಜ್ ಇಲ್ಲದೆ ಸಂಪೂರ್ಣವಾಗಿ ಆಫ್ ಆಗಿತ್ತು. ಎಲ್ಲರ ಬಳಿಯೂ ಐಫೋನ್ ಇತ್ತು. ತನ್ನ ಸೆಲ್ಫೋನ್ಗೆ ತಕ್ಕ ಚಾರ್ಜರಲ್ಲಿ ಇಲ್ಲದ ಕಾರಣ ಅದನ್ನು ಎತ್ತಿ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಹಾಕ್ಕೊಂಡವಳು ಸ್ನಾನ ಮಾಡಿ ತಯಾರಾಗಿ ತನ್ನ ಗೆಳತಿಯರ ಬಳಿ ಬಂದಳು. ಸ್ವಲ್ಪ ನೆಮ್ಮದಿಯಿಂದ ಎಲ್ಲರೊಂದಿಗೂ ಬೆರೆತು ನಿನ್ನೆ ಘಟನೆಗಳನ್ನು ಸ್ವಲ್ಪ ಮರೆತು ಆ ದಿನದ ಸಮಯಕ್ಕಾಗಿ ತನ್ನ ಸಿದ್ಧಪಡಿಸ್ಕೊಂಡು ಉತ್ಸಾಹದಿಂದಿದ್ಲು. ಇನ್ನೂ ಕೆಲವು ಕ್ಷಣಗಳಲ್ಲಿ ತನ್ನ ಸಂಪೂರ್ಣ ಉತ್ಸಾಹವು ಕಳೆದು ಹೋಗಲಿದೆ ಅನ್ನೋದು ಕೂಡ ತಿಳಿಯದೇನೆ. ಇತ್ತ ಕೂಡ ರಮಣ್ ಗಾಢ ನಿದ್ರೆಯಲ್ಲಿದ್ದಾಗ ಬಿಡದೆ ಧ್ವನಿಸ್ತಾ ಇದ್ದ ಕೋಣೆಯ ಬಾಗಿಲಿನ ಕಾಲಿಂಗ್ ಬೆಲ್ ಶಬ್ದಕ್ಕೆ ಕೋಪದಿಂದ ಎದ್ದ. ಉರಿಯುವ ಕೋಪದಲ್ಲಿ ಎದ್ದವನಿಗೆ ಅಷ್ಟು ಅಮಲು ಮಾಯವಾಗಿ ಹೋಯಿತು. ಬಾಗಿಲು ತೆರೆಯುವಾಗ ಅಲ್ಲಿ ಸಾಮಾನ್ಯವಾಗಿ ತನ್ನ ನೋಡ್ಕೊಳ್ಳುವ ಹೋಟೆಲ್ ನೌಕರ ಆತಂಕದಿಂದ ನಿಂತಿದ್ದ. ಅರಿವಿಲ್ವೇ ಅದಕ್ಕೆ ಇಷ್ಟೊಂದು ಬಾರಿ ಕಾಲಿಂಗ್ ಬೆಲ್ ಹೊಡಿತಿದೀಯಾ? ಹೋಟೆಲ್ ಹುಡುಗ ಆತಂಕದಿಂದ ಸರ್ ಟಿ ವಿ ಆನ್ ಮಾಡಿ. ಏನಾಯಿತು ಅಂದ ರಮಣ್. ಸರ್, ಅದು ಬಂದು ಏನಾಯಿತು ಇವನಿಗೆ ಅಂತ ಯೋಚಿಸಿದವನು ತನ್ನ ಕೋಣೆಯಲ್ಲಿರುವ ದೂರದರ್ಶನವನ್ನು ಆನ್ ಮಾಡಿದಾಗ ಕೇವಲ ಅಲ್ಲಿ ಮುಖ್ಯ ಸುದ್ದಿಯಾಗಿ ಉದ್ಯಮಿ ಯುವತಿಯೊಂದಿಗೆ ಹೋಟೆಲ್ ಕೋಣೆಯಲ್ಲಿ ಮೋಜು ಮಸ್ತಿ ಅಂತ ಬರಲು ಯಾರದು ಅಂತ ನೋಡುವಾಗ ಟವಲ್ ಸುತ್ತಿದ್ದ ಹುಡುಗಿಯ ತುಟಿಯನ್ನು ತನ್ನದಾಗಿಸಿಕೊಂಡ ಭಾವಚಿತ್ರ ಇತ್ತು. ಯಾರೋ ಇಬ್ಬರ ಸಲ್ಲಾಪದ ದೃಶ್ಯಗಳಲ್ಲಿ ದೇಹಗಳೊಂದಿಗೆ ತಮ್ಮ ಮುಖವನ್ನು ಅಂಟಿಸಿದ ವಿಡಿಯೋ. ಅಯ್ಯೋ, ನಡೆಯದ ಒಂದನ್ನು ನಡೆದ ಹಾಗೆ ಸುದ್ದಿ ಬಂದಿದೆಯಲ್ಲ. ತನ್ನ ಬಗೆಗಿನ ಸುದ್ದಿ ಬಂದಿರೋದು ಕಂಡ ತಕ್ಷಣ ಒಂದು ಕ್ಷಣ ಇದನ್ನು ಯಾರು ಮಾಡಿದ್ದು ಅಂತ ಆಕ್ರೋಶ, ಕೋಪ, ಇದನ್ನು ಮಾಡಿದವನು ಯಾರು ಅಂತ ಯೋಚಿಸುವಾಗ ಅಲ್ಲಿದ್ದ ಹುಡುಗಿಯನ್ನು ಕಂಡ ತಕ್ಷಣ ಒಂದು ರೀತಿ ಮನಸ್ಸು ಚಡಪಡಿಸ್ತು. ಆ ಗಂಡಸಿಗೆ ಅಂದರೆ ರಮಣ್ಗೆ ನನ್ನ ಹೆಸರು ಬಂದರೂ ಪರವಾಗಿಲ್ಲ, ಆದರೆ ಆ ಹುಡುಗಿ ಅದು ಇದನ್ನು ಅವ್ರ ಮನೆಯಲ್ಲಿ ನೋಡಿದರೆ ಏನು ಹೇಳ್ತಾರೆ ಪಾಪ. ಯಾಕೋ ಅವಳನ್ನು ನೆನೆಯುವಾಗ ಆ ರಮಣ್ಗೆ ಒಂದು ರೀತಿ ಅನ್ನಿಸ್ತು. ತನ್ನನ್ನು ಸಿಲುಕಿಸಲು ಯಾವುದೋ ತಪ್ಪು ಮಾಡದ ಒಂದು ಹುಡುಗಿಯ ಮಾನವನ್ನು ಹರಾಜು ಹಾಕಿಬಿಟ್ಟಿದ್ದಾರಲ್ಲ ಅಂತ ಆಕ್ರೋಶದಿಂದ ಹೋಟೆಲ್
ನೌಕರರ ಬಳಿ, ಏಯ್, ನಿನ್ನ ಹೋಟೆಲ್ ಮಾಲೀಕ ಮತ್ತು ಮ್ಯಾನೇಜರ್ ಈವಾಗಲೇ ಈ ಕ್ಷಣನೇ ಇಲ್ಲಿಗೆ ಬರಬೇಕು, ಹೇಳು ಅಂದ. ಸುದ್ದಿಯಲ್ಲಿ ತನ್ನ ಹೋಟೆಲ್ ಹೆಸರು ಕಂಡವರು, ಅಯ್ಯೋ, ಆ ರಮಣ್ ಹಣದ ಬಲ ಮಾತ್ರ ಅಲ್ಲ, ಆಳ್ಬಲ ಹೊಂದವನು. ಅವನು ಅಂದ್ಕೊಂಡ್ರೆ ಕ್ಷಣಾರ್ಧದಲ್ಲಿ ಆ ಹೋಟೆಲನ್ನು ನಾಶಪಡಿಸುವ ಶಕ್ತಿ ಹೊಂದಿದವನು ಅನ್ನೋದು ಅರಿತ ಹೋಟೆಲ್ ಮಾಲೀಕ ಕೃಷ್ಣ ಮುಂದಿನ ಕ್ಷಣವೇ ಹೊರಟ್ಬಿಟ್ರು ತಮ್ಮ ಹೋಟೆಲ್ಗೆ. ಕೇವಲ ಕ್ಷಣಗಳಲ್ಲಿ ಹೋಟೆಲ್ ಮ್ಯಾನೇಜರ್ ಈಗಾಗಲೇ ವಿಷಯ ತಿಳಿದಿದ್ದರಿಂದ ಅಲ್ಲಿಗೆ ಹೋಟೆಲ್ ಮಾಲೀಕ ರಮಣ್ಣ ಕೋಣೆಗೆ ಬಂದು ತಲುಪಿದ್ರು. ನಿಮ್ಮ ಹೋಟೆಲ್ನಲ್ಲಿ ತಂಗುವವರಿಗೆ ರಕ್ಷಣೆ ಇರೋದಿಲ್ವಾ? ಇದನ್ನು ಮಾಡಿದವನು ಇನ್ನು 1 ಗಂಟೆಯೊಳಗಡೆ ನನ್ನ ಬಳಿ ಇರಬೇಕು. ಅವನ ಜೀವನದಲ್ಲಿ ಈ ಪ್ರಪಂಚವನ್ನು ನೋಡುವ ಕೊನೆಯ ದಿನ ಇದೇ ಆಗಿರಬೇಕು. ಅವನು ಮಾತ್ರ ಬರದೇ ಇದ್ದರೆ ಈ ಹೋಟೆಲನ್ನು ನೀವು ಮರೆತು ಬಿಡಬೇಕು ಕೃಷ್ಣನ್ ಸರ್ ಅಂದ ರಮಣ್. ನನ್ನನ್ನು ಅಸಹ್ಯಪಡಿಸಿದರೆ ಛೀ ಅಂತ ಹೋಗ್ಬಿಡ್ತೀನಿ. ಆದರೆ ಒಂದು ಹುಡುಗಿಯನ್ನು ಸಂಬಂಧಪಡಿಸಿ ಆ ವಿಡಿಯೋ ಹಾಕುವ ಆ ಕೆಟ್ಟವನನ್ನು ನಾನು ತಕ್ಷಣ ನೋಡಬೇಕು. ಎಲ್ಲರೂ ಹೋಟೆಲ್ನಲ್ಲಿ ಕ್ಯಾಮ್ರಾ ಇರಿಸಲಾಗಿರುವ ಮೇನ್ ರೂಮ್ಗೆ ಹೋಗಿ ಒಂದೊಂದೇ ಕ್ಯಾಮ್ರಾವನ್ನು ಪರಿಶೀಲಿಸ್ತಾ ಬರುವಾಗ ಅದರಲ್ಲಿ ಯಾರೂ ಇರಲಿಲ್ಲ. ಒಳಗಡೆ ಬಂದ ರಮಣ್ ಮುಂಚಿನ ದಿನ ರಾತ್ರಿ ತಾನೇ ನಾನು ಇಲ್ಲಿಗೆ ಬಂದಿದ್ದು, ನಾನು ಇಲ್ಲಿಗೆ ಬರ್ತೀನಿ ಅಂತ ಈ ಕೋಣೆಯಲ್ಲಿ ತಂಗ್ತೇನೆ ಅಂತ ತಿಳಿದ ಯಾರೋ ಒಬ್ಬನೇ ಇದನ್ನು ಮಾಡಿರಬೇಕು. ಒಬ್ಬನು ಒಳಗಡೆ ಬಂದು ಈ ಕೋಣೆಯಲ್ಲಿ ಒಂದನ್ನು ಮಾಡ್ತಿದ್ದಾನೆ ಅಂದರೆ ಹೋಟೆಲ್ ನೌಕರ ಸಹಾಯ ಇಲ್ಲದೆ ಮಾಡಲು ಸಾಧ್ಯನಾ? ಸಾಧ್ಯ ಇಲ್ಲ. ನಿಮ್ಮ ಕೆಲಸಗಾರನ ಸಹಾಯ ಮಾಡಿರಬೇಕು. ಅವನನ್ನು ಹಿಡಿದು ನನ್ನ ಬಳಿ ಇವಾಗ ನೀವು ತೋರಿಸ್ಬೇಕು ಅಂತ ಗರ್ಜಿಸಿದ ರಮಣ್. ಇತ್ತ ಜನನಿಯ ಸೆಲ್ಫೋನ್ ಬಿಡದೆ ಧ್ವನಿಸಿತು. ಸೆಲ್ಫೋನ್ ತೆಗೆದು ಕಿವಿಯ ಬಳಿ ಇಟ್ಕೊಂಡ ಅವಳಿಗೆ ಆಘಾತ. ತನ್ನೊಂದಿಗೆ ಓದಿದ ಸ್ನೇಹಿತರು ಕೆಲವರು ಆಕಾಂಕ್ಷಳ ಫೋಟೋ ಬಂದಿದೆ ಅಂತ ತಕ್ಷಣ ಅವಳು ವೇಗವಾಗಿ ಓಪನ್ ಮಾಡಿ ನೋಡುವಾಗ ಅವಳಿಗೆ ಎದೆ ದಕ್ ಅಂದಂತಾಯಿತು. ಅವರ ತಂದೆಗೂ ಅತ್ತೆಗೂ ಮಾತ್ರ ತಿಳಿದರೆ ಯೋಚಿಸುವಾಗಲೇ ಭಯವಾಗ್ತಿತ್ತು. ಅವಳ ಕುಟುಂಬದ ಬಗ್ಗೆ ಈಗಾಗಲೇ ತಿಳಿದಿದ್ದ ಅವಳು ಇಲ್ಲಿ ಇವಳು ಇದ್ದರೆ ಈ ವಿಡಿಯೋ ನೋಡಿದ ತಕ್ಷಣ ಯಾರಾದರೂ ಏನಾದರೂ ಹೇಳಿ ಇವಳು ಕಿರ್ಚಿ ಅತ್ತು ಗಲಾಟೆ ಮಾಡಿದರೆ ಅಯ್ಯೋ, ಮದುವೆ ಮನೆಯಲ್ಲಿ ಸಮಸ್ಯೆ ಆಗುತ್ತಲ್ಲ ಅಂತ ಯೋಚಿಸಲು ಆಗ ಹಲವರು ಅವಳನ್ನು ನೋಡೋದು, ಹತ್ತಿರವಿದ್ದವರ ಬಳಿ ಸೆಲ್ಫೋನ್ ತೋರಿಸಿ ಇವಳೇ ಅಲ್ವಾ ಆ ಹುಡುಗಿ ಅನ್ನುವಂತೆ ಹೇಳೋದು, ಸೆಲ್ಫೋನ್ ನೋಡೋದು, ಹಾಗೆ ಮಂಟಪದಲ್ಲಿ ಸುತ್ತಾ ಇದ್ರು. ಆಕಾಂಕ್ಷ ಈಗಾಗಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ ಅನ್ನೋದು ಅರಿತಿದ್ದ ಜನನಿ ಹೆದ್ರಿ ಆಕಾಂಕ್ಷಳ ಬಳಿ ಬಂದವಳು, ಮಚ್ಚಿ, ನಾನು ಊರಿಗೆ ಹೊರಡಬೇಕು ಕಣೆ, ನಿನ್ನನ್ನು ಕರ್ಕೊಂಡು ಹೋಗಿ ಬಸ್ ಹತ್ತಿಸ್ಬಿಟ್ಟು ನಾನು ಹೋಗಬೇಕು. ಅದರಿಂದ ಬಾ ಬೇಗ, ಹೋಟೆಲ್ಗೆ ಹೋಗೋಣ. ಏನೇ ಅದರೊಳಗೆ ನನಗೆ ಕೆಲಸ ಇದೆ, ನನಗೋಸ್ಕರನೇ ಕಾಯ್ತಿದ್ದೇನೆ. ಹುಡುಗಿಯ ಮನಸ್ಸು ಇನ್ನೂ ಸ್ವಲ್ಪ ಸಮಯ ಅಲ್ಲೇ ಇರಲು ಬಯಸ್ತು. ಅಂದರೆ ಆಕಾಂಕ್ಷ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನ್ಕೋತಿದ್ಲು. ಆದರೆ ತನ್ನಿಂದ ಅವಳಿಗೆ ತಡವಾಗುತ್ತೆ ಅಂತ ಯೋಚಿಸಿದ ಆಕಾಂಕ್ಷ ವೇದಿಕೆ ಏರಿ ತನ್ನ ಗೆಳತಿ ದಾರಿಣಿಯನ್ನು ಗಟ್ಟಿಯಾಗಿ ಅಪ್ಕೊಂಡು ಅವಳ ಕೆನ್ನೆಗೆ ಮುತ್ತಿನ ಮಳೆ ಸುರಿಸ್ಬಿಟ್ಟು, ನನ್ನ ಮದುವೆಗೆ ಖಂಡಿತ ಬರಬೇಕು ದಾರಿಣಿ, ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂದ್ಲು ದಾರಿಣಿ. ನಾನು ನನ್ನ ಪತಿ ಇಬ್ಬರು ಬರ್ತೀವಿ ಅಂತ ಹೇಳಿ ಭರವಸೆ ನೀಡಿದ ನಂತರ ತನ್ನ ಗೆಳತಿಯನ್ನು ಅಪ್ಕೊಂಡು ಅವಳಿಗೆ ಹೇಳಿಬಿಟ್ಟು, ಜನನಿ ಹೊರಡೋಣವಾ? ಹ್ಞೂ ಅಂದವಳು ತಳಮಳದೊಂದಿಗೆ ಹೋಟೆಲ್ಗೆ ಕರ್ಕೊಂಡು ಬಂದಳು ಜನನಿ. ಇಬ್ಬರೂ ಹೋಟೆಲ್ಗೆ ಪ್ರವೇಶಿಸುವಾಗ ಎಲ್ಲರೂ ಕೂಡ ಇಣುಕಿ ಇಣುಕಿ ನೋಡೋದನ್ನು ಕಂಡು ಆಶ್ಚರ್ಯಪಟ್ಟ ಆಕಾಂಕ್ಷ, ಏನೇ ಇದು, ಎಲ್ಲರೂ ನಮ್ಮನೆ ನೋಡುವ ಹಾಗೆ ಇದೆ. ಅದೆಲ್ಲ ಏನೂ ಇಲ್ಲ, ನಿನಗೆ ಹಾಗೆ ಅನ್ನಿಸ್ತಿದೆ, ಬಾ ಹೋಗೋಣ ಅಂತ ಚುರುಕಾಗಿ ವೇಗವಾಗಿ ಹೆಜ್ಜೆ ಹಾಕಿ ಆಕಾಂಕ್ಷಳನ್ನು ಹೇಳ್ಕೊಂಡು ಬಂದಳು ಜನನಿ. ಹೋಟೆಲ್ಗೆ ಬಂದ ತಕ್ಷಣ ತನ್ನ ಸೆಲ್ಫೋನ್ ಚಾರ್ಜ್ಗೆ ಹಾಕ್ದವಳು, ಜನನಿ, ನಿನ್ನ ಫೋನ್ ಕೊಡು, ತಂದೆ ಜೊತೆ ಮಾತನಾಡಬೇಕು. ಅದೆಲ್ಲ ಈಗ ಬೇಡವೆ, ಹೊರಟು ಬಸ್ ಹತ್ತಿಸುವಾಗ ಕರಿತೀನಿ. ಹ್ಞೂ ಅಂದವಳು ತನ್ನ ಉಡುಪುಗಳನ್ನು ಕಳಿಸಿ ಚೂಡಿದಾರ್ಗೆ ಬದಲಾಯಿಸ್ಕೊಂಡು ಟಿವಿ ಆನ್ ಮಾಡಲು ಹೋಗುವಾಗ ಅದನ್ನು ಕಂಡ ಜನನಿ, ಅದೆಲ್ಲ ಬೇಡವೇ ಆಕಾಂಕ್ಷ, ಟಿವಿ ನೋಡಲು ಸಮಯ ಇಲ್ಲ, ತಕ್ಷಣ ಹೊರಡು ಅಂದ್ಲು. ಜನನಿ, ಏನಾದರೂ ಸಮಸ್ಯೆನಾ? ನೀನು ಯಾಕೆ ಒಂದು ರೀತಿ ತಳಮಳದಲ್ಲಿದೆಯಾ? ಅದೆಲ್ಲ ಏನಿಲ್ವೇ, ಖಂಡಿತವಾಗಿಯೂ ವಿಡಿಯೋ ವಿಷಯ ಇವಳಿಗೆ ತಿಳಿದ್ರೆ ಇಷ್ಟು ಚೆನ್ನಾಗಿ ಊಟ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ನಲ್ಲಿ ಅವಳಿಗೆ ಊಟವನ್ನು ಆರ್ಡರ್ ಮಾಡಿದ್ಲು ಜನನಿ. ನಂತರ ಮಂಟಪದಿಂದ ಹೇಳ್ಕೊಂಡು ಬಂದ ತನ್ನ ಗೆಳತಿಯ ಮುಖವನ್ನು ದಿಟ್ಟಿಸಿ ನೋಡಿದ್ಲು ಆಕಾಂಕ್ಷ. ಸಮಯ ಆಯಿತು ಅಂತ ಹೇಳಿ ಬಂದ ನಂತರ ನಿಧಾನವಾಗಿ ಊಟ ಆರ್ಡರ್ ಮಾಡೋದನ್ನು ಕಂಡವಳು, ಸಮಯ ಆಯಿತು ಅಂತ ಹೇಳಿಬಿಟ್ಟು ಈಗ ಯಾತಕ್ಕಾಗಿ ಊಟ ಆರ್ಡರ್ ಮಾಡಿದೀಯಾ ಅಂತ ಕೇಳಿದ್ಲು. ನೀನು ಊರಿಗೆ ಹೋಗೋದಕ್ಕೆ ಕನಿಷ್ಠ 4 ಗಂಟೆಯಾದರೂ ಆಗುತ್ತೆ,
ಅಲ್ಲಿವರೆಗೆ ಊಟ ಮಾಡದೆ ಹೇಗಿರ್ತೀಯ? ಊಟ ಮಾಡಿಬಿಟ್ಟು ಹೋಗಬಹುದು ಅಂತ ತಲೆಯಾಡಿಸಿ ಅವಳು ತನ್ನ ಬಟ್ಟೆ ಬರೆಗಳನ್ನು ಬ್ಯಾಗ್ಗಳ ಒಳಗೆ ತುಂಬಿಸ್ತಾ ಇದ್ಲು. ಏನೋ ಶಬ್ದ ಬರುವಂತೆ ಇರಲು ಕಿಟಕಿ ಪರದೆಯನ್ನು ಸರಿಸಿ ನೋಡಿದ್ಲು ಆಕಾಂಕ್ಷ. ಅಲ್ಲಿ ಪತ್ರಕರ್ತರ ಗುಂಪೊಂದು ಮುಗಿಬಿದ್ದಿರೋದನ್ನು ಕಂಡು ಜನನಿ ಕಡೆಗೆ ತಿರುಗಿ ಯಾತಕ್ಕಾಗಿ ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ? ಹೊರಗೆ ಇಣುಕಿ ನೋಡಿದ ಜನನಿಗೆ ವಿಷಯ ಅರ್ಥ ಆಯಿತು. ಅದು ಯಾರಾದರೂ ರಾಜಕೀಯದವರು ಹೋಟೆಲ್ಗೆ ಬಂದಿರ್ತಾರೆ. ಅದೆಲ್ಲ ನಿಂಗೆ ಯಾಕೆ? ನೀನು ಹೊರಡು, ಕೆಲಸವನ್ನು ನೋಡು. ಇತ್ತ ಶರಣ್ಯ ತನ್ನೊಳಗಡೆ ಅಕ್ಕ ಆ ರೀತಿ ಮಾಡೋದಿಲ್ಲ, ಬಹುಶಃ ಯಾರಾದರೂ ಅವಳಿಗೆ ಶತ್ರುಗಳು ಇರಬಹುದೇ ಅಂತ ಮನೆಯೊಳಗಡೆ ಅತ್ತಿತ್ತ ಓಡಾಡ್ತಿರುವಾಗ ಮನೆಯಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಿರುವ ನೌಕರ ಬಂದು, ಶರಣ್ಯಮ್ಮ ತೋಟದ ಮನೆಯ ಬಾಗಿಲಿಗೆ ಕೀಯನ್ನು ಕೊಡಿ. ಯಾತಕ್ಕೆ? ಅತ್ತೆಯೂ ಇಲ್ಲ, ತಂದೆಯೂ ಇಲ್ಲ, ಇವಾಗ ಯಾಕೆ ಕೀಲಿ ದೊಡ್ಡಮ್ಮ? ದೊಡ್ಡಮ್ಮ ತೋಟದ ಮನೆಯಲ್ಲಿ ತೆಗೆದುಕೊಂಡು ಬರಲು ಹೇಳಿದರು. ಅಮ್ಮ ತುರ್ತಾಗಿ ಕರೆದಿದ್ದರಿಂದ ಕೈಲಿದ್ದ ಕೆಲಸವನ್ನು ಹಾಗೆ ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಕುಡಿಯಲು ನೀರು ಕೊಡಿ ಅಮ್ಮ. ಅವಳ ತೋಟದ ಮನೆಯ ಕೀಯನ್ನು ತಗೊಂಡು ಬಂದು ನೀರು ತರುವಾಗ ಅವನು ಯಾರೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದ. ತೋಟದಲ್ಲಿದ್ದ ದೊಡ್ಡೊಂದು ಗುಂಡಿ ತೋಡಬೇಕು ಅಂತ ಯಾರೊಂದಿಗೆ ಹೇಳಬಾರ್ದು. ಕೆಲಸ ಅಚ್ಚುಕಟ್ಟಾಗಿ ರಹಸ್ಯವಾಗಿರಬೇಕು, ಸರಿನಾ? ಅವಳಿಗೆ ಅರ್ಥವಾಗಿ ಹೋಯಿತು, ತನ್ನ ಅಕ್ಕನಿಗೆ ವಿರುದ್ಧವಾಗಿ ಇಲ್ಲಿ ಏನೋ ಮಾಡಲು ಹೊರಟಿದ್ದಾರೆ ಅಂತ. ಅತ್ತೆ ಏನು ಹೇಳಿದ್ರು ತಲೆಯಾಡಿಸುವ ಸ್ವಭಾವದನು ತನ್ನ ತಂದೆ. ಹೊರಗೆ ಬಂದವಳು ತನ್ನ ತೋರ್ಪಡಿಸ್ಕೊಳ್ಳದೆ ನೀರು ಕೊಟ್ಟು ಕಳುಹಿಸಿದ್ಲು. ಅವರು ಹೋದ ಮುಂದಿನ ಕ್ಷಣವೇ ತನ್ನ ಸ್ಕೂಟಿಯನ್ನು ತಗೊಂಡು ತನ್ನ ಅಕ್ಕನ ಕಾಲೇಜ್ಗೆ ಹೋದಳು. ಅಲ್ಲಿ ಕೆಲವರ ಜೊತೆ ಮಾತನಾಡಿ ತನ್ನ ಅಕ್ಕನ ಗೆಳತಿ ದಾರಿಣಿಯ ಫೋನ್ ನಂಬರ್ ಪಡೆದವಳು ಹಲವು ಬಾರಿ ಕರೆ ಮಾಡಿದರೂ ಫೋನ್ ಆಫ್ ಆಗಿತ್ತು. ವಧುವಾಗಿದ್ದ ದಾರಿಣಿ ಮದುವೆಯ ಜನಜಂಗುಳಿಯಲ್ಲಿ ತನ್ನ ಫೋನನ್ನು ಭದ್ರವಾಗಿ ಇಡಲು ಬಯಸಿ ಅದನ್ನು ತನ್ನ ತಾಯಿಗೆ ಕೊಡಲು ಅವರು ಅದನ್ನು ಸ್ವಿಚ್ ಆಫ್ ಮಾಡಿ ತಮ್ಮ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ರು. ಶರಣ್ಯ ಕಣ್ಗಳನ್ನು ಮುಚ್ಚಿ, ಅಯ್ಯೋ ನನ್ನ ಅಕ್ಕ, ನನ್ನ ಅತ್ತೆ ಕರೆದ್ರೆ ಬರಬಾರ್ದು, ಬಂದುಬಿಟ್ರೆ ರಾತ್ರೋರಾತ್ರಿ ಯಾರಿಗೂ ತಿಳಿಯದಂತೆ ಕೊಲೆ ಮಾಡಿ ಹೂತು ಬಿಡ್ತಾರೆ. ಈ ಹಿಂದೆ ತನ್ನ ಅತ್ತೆ ಮಗಳು ಪ್ರಿಯಾಳಿಗೆ ಹೀಗೆ ನಡೆದಿದ್ದು. ತಿಳಿದಿದ್ದವಳನ್ನು ಒಬ್ಬನು ಆಸೆಯಿಂದ ಪ್ರೀತಿಸಿ ಅವನೊಂದಿಗೆ ಬಾಳಬೇಕಾದ ದಿನಗಳನ್ನು ಎಣಿಸಿ ಕನಸು ಕಾಣ್ತಾ ಇದ್ದ ತನ್ನ ಅತ್ತೆಯ ಮಗಳು ಪ್ರಿಯಾಳ ಮುಖ ಆಗ ಮನದ ಕಣ್ಣಲ್ಲಿ ಬಂದು ಹೋಯಿತು. ಒಂದು ಹಂತದಲ್ಲಿ ಅತ್ತೆಯ ಕಿವಿಗೆ ಆ ವಿಷಯ ಬಿದ್ದಾಗ ಅವಳು ಹೊಡಿಲಿಲ್ಲ, ಬೈಲಿಲ್ಲ, ಏನೂ ಹೇಳಲಿಲ್ಲ. ಆ ವಿಷಯ ತಿಳಿದ ನಂತರ ಅತ್ತೆ ಪ್ರಿಯಾ ಅಕ್ಕನಿಗೆ ಏನು ಕೂಡ ಹೇಳಲಿಲ್ಲ. ಅವನೊಂದಿಗೆ ಮದುವೆ ಮಾಡಿಸ್ತೀನಿ ಅಂತಾನೆ ಹೇಳಿ ಕಾಲೇಜಿಂದ ಮನೆಗೆ ಕರ್ಕೊಂಡು ಬಂದು ಮೊದಲ 2 ದಿನ ದೊಡ್ಡ ಹಬ್ಬದೂಟವನ್ನು ಹಾಕಿಸಿದ್ಲು. ಅಕ್ಕನಿಗೆ ಇಷ್ಟವಾದ ಒಡವೆಗಳನ್ನು ಹಾಕಿ ನೋಡಿ ಸಂಭ್ರಮಿಸಿದ್ರು. ಅತ್ತೆ ಅಂದು ರಾತ್ರಿ ಅಕ್ಕನನ್ನು ತೋಟದ ಮನೆಗೆ ಕರೆತಂದರು. ಸಣ್ಣ ಹುಡುಗಿಯಾಗಿದ್ದರಿಂದ ನಾನು ಕೂಡ ಬರ್ತೇನೆ ಅಂತ ಹಠ ಹಿಡಿಯಲು ಇಬ್ಬರನ್ನ ಕರ್ಕೊಂಡು ಹೋದರು ಅಪ್ಪ. ಅಂದಿನ ರಾತ್ರಿ ಕಣ್ಬಿಟ್ಟು ನೋಡುವಾಗ ಪ್ರಿಯಾ ಅಕ್ಕ ನನ್ನ ಪಕ್ಕದಲ್ಲಿ ಇರಲಿಲ್ಲ. ಯಾರೋ ಮುಳುಗುವ ಶಬ್ದ ಕೇಳಿಸ್ತಾ ಇತ್ತು. ಶಬ್ದ ಕೇಳಿ ಮನೆಯೆಲ್ಲ ಹುಡುಕಿದ್ರು, ಅಲ್ಲಿ ಯಾರು ಕೂಡ ನನಗೆ ಕಾಣಲಿಲ್ಲ. ಹೊರಗೆ ಬಂದು ನೋಡುವಾಗ 4-5 ಜನ ಅಕ್ಕನ ಕಾಲುಗಳನ್ನು ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅತ್ತೆ ಅಕ್ಕನ ಕಿವಿಯೊಳಗೆ ಏನನ್ನು ಸುರಿತಾ ಇದ್ರು. ಅತ್ತೆ ಅಂತ ಬಾಯಿ ತೆರೆಯುವಾಗ ಹೆತ್ತ ತಂದೆ ಓಡ್ಬಂದು ಮಗಳ ಬಾಯಿಯನ್ನು ಮುಚ್ಚಿ ಮನೆಯೊಳಗಡೆ ಕರ್ಕೊಂಡು ಹೋಗಿ ಬಾಗಿಲು ಹಾಕಿದ ನೆನಪು ಬಂದು ಹೋಯಿತು. ಅಕ್ಕನ ಕಿವಿಯಲ್ಲಿ ಔಷಧಿಯನ್ನು ಸುರಿದು ಕೊಲೆ ಮಾಡಿದ ವಿಷಯವನ್ನು ತಿಳಿದ ವಯಸ್ಸಿನಲ್ಲಿ ಕಣ್ಣಾರೆ ನೋಡಿದ್ನಲ್ಲ ನಾನು. ಬೆಳಗಾಗುವಾಗ ಹೊಟ್ಟೆ ನೋವಿಂದ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಹೆತ್ತವರು ಎಲ್ಲರಿಗೂ ಹೇಳಿದಾಗ ಅಂದು ಏನೂ ಅರ್ಥವಾಗದ ಪರಿಸ್ಥಿತಿ. ಆದರೆ ಕಾಲಾಂತರದಲ್ಲಿ ಅರ್ಥವಾದಾಗ ತನ್ನ ಅತ್ತೆಯನ್ನು ದ್ವೇಷಿಸಲು ಶುರು ಮಾಡಿದ್ಲು ಶರಣ್ಯ. ಇಂದಿನವರೆಗೂ ಅವರ ಮೇಲಿದ್ದ ಭಯದಿಂದ ಏನನ್ನು ಕೂಡ ಬಾಯ್ಬಿಟ್ಟು ಹೇಳಲಾಗದ ಪರಿಸ್ಥಿತಿ. ಅಯ್ಯೋ, ಈಗ ನನ್ನ ಅಕ್ಕನನ್ನು ಇಲ್ಲಿಗೆ ಬರದಂತೆ ತಡೆಯುವುದು ಹೇಗೆ ಅಂತ ಯೋಚಿಸ್ತಾ ಏನು ಮಾಡಬೇಕು ಅಂತ ತಿಳಿಯದೆ ನಿಂತಿದ್ಲು ಶರಣ್ಯ. ಕೊನೆಗೆ ತಮ್ಮ ಮೇಲೆ ಜೀವವನ್ನೇ ಇಟ್ಟಿರುವ ತನ್ನ ತಂದೆಗೆ ಕರೆ ಮಾಡಿದ್ಲು. ಶ್ರೀನಿವಾಸ್ ಕರೆಯನ್ನು ಸ್ವೀಕರಿಸಿ, ಹೇಳಮ್ಮ ಶರಣ್ಯ ಅಂದರು. ಅಪ್ಪ, ತೋಟದ ಮನೆಯಲ್ಲಿ ನಮ್ಮ ಜನರು ಗುಂಡಿಯನ್ನು ತೋಡ್ತಿದ್ದಾರೆ. ನಿಮಗೆ ಯಾತಕ್ಕೆ ಅಂತ ಗೊತ್ತು. ಪ್ರಿಯಾ ಅಕ್ಕನಿಗೆ ನಡೆದ ಹಾಗೆ ನನ್ನ ಅಕ್ಕನಿಗೆ ನಡೆದಂತೆ ನೋಡ್ಕೊಳ್ಳಿ ಅಪ್ಪ. ನನ್ನ ಅಕ್ಕ ತಪ್ಪು ಮಾಡೋದಿಲ್ಲ. ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ, ಅಪ್ಪ ಲೈನ್ನಲ್ಲಿ ಇದ್ದೀರಾ? ಹ್ಞೂ, ಏನಾದರೂ ಮಾತನಾಡಿ ಅಪ್ಪ. ಅಕ್ಕನನ್ನು ಮೀರಿ ನನ್ನಿಂದ ಏನು ಮಾಡಲು ಸಾಧ್ಯ ಇಲ್ಲಮ್ಮ ಅಂದವರು ಕರೆಯನ್ನು ಕಡಿತಗೊಳಿಸಿದರು. ಹೀಗೆ ಸ್ವಲ್ಪ ಸಮಯದ ಮುಂಚೆಯಷ್ಟೇ ಅಖಿಲಾಂಡೇಶ್ವರಿ
ತನ್ನ ತಮ್ಮ ಶ್ರೀನಿವಾಸ್ಗೆ ಕರೆ ಮಾಡಿ, ಶ್ರೀನಿವಾಸ್, ನಿನ್ನ ಮಗಳು ಯೋಗ್ಯತೆಯನ್ನು ವಿಡಿಯೋದಲ್ಲಿ ನೋಡಿದೆಯಲ್ಲ, ಇಷ್ಟೆಲ್ಲ ನಡೆದ ಮೇಲೆ ಅವಳನ್ನು ಜೀವಂತವಾಗಿ ಬಿಡಬೇಕಾ? ನಿನಗೆ ಗೌರವ ಮುಖ್ಯನಾ ಇಲ್ಲ ಅವಳ ಜೀವ ಮುಖ್ಯನಾ? ಅಕ್ಕ, ಅವಳು ಆ ರೀತಿ ಮಾಡಿರಲು ಸಾಧ್ಯ ಇಲ್ಲ. ಇಲ್ಲಿ ನೋಡು, ಊರೆಲ್ಲ ವಿಷಯ ಹರಡಿ ಹೋಗಿದೆ. ಅವಳು ಬದುಕಿದ್ರೆ ಒಂದು ನಾಯಿ ಕೂಡ ನಮ್ಮನ್ನು ಗೌರವಿಸೋದಿಲ್ಲ. ನಾಳೆ ನಿನ್ನ ಮಗಳು ಸಾವಿನಲ್ಲಿಯೇ ನಮ್ಮ ಸಾಂಪ್ರದಾಯಿಕ ಮರ್ಯಾದೆ ಅಡಗಿದೆ. ಇಂತಹ ನಡತೆಗೇಡಿ ಹುಡುಗಿ ನಮ್ಮ ಕುಟುಂಬದಲ್ಲಿ ಇರಲೇಬಾರ್ದು. ಇಲ್ಲಿ ನೋಡು, ನಿನಗೆ ಒಬ್ಬ ಮಗಳಿದ್ರು ಅನ್ನೋದನ್ನು ಈವಾಗಲೇ ಮರೆತುಬಿಡು ಅಂತ ಹೇಳಿದ್ಲು. ನೀನು ಹೆತ್ತ ಇಬ್ಬರಲ್ಲಿ ಒಬ್ಬಳು ಹುಟ್ಟಿದ ತಕ್ಷಣವೇ ಸತ್ತು ಹೋದ್ಲು ಅಂತ ತಿಳ್ಕೊ ಅಂದವರು ಕರೆಯನ್ನು ಕಡಿತಗೊಳಿಸ್ಬಿಟ್ಟಿದ್ರು. ಶರಣ್ಯ ಮದುಮಗಳು ಧಾರಣಿಗೆ ಕರೆ ಮಾಡಲಾಗಿ ಅವಳು ಫೋನ್ ಆಫ್ ಮಾಡಿದ್ರಿಂದ ಏನು ಮಾಡಬೇಕು ಅಂತ ತಿಳಿಯದೆ ತಲ್ಲಣಿಸಿದ್ಲು ಇವಳು. ಅಖಿಲಾಂಡೇಶ್ವರಿ ಕೊಯಮತ್ತೂರಿನಲ್ಲಿ ಪ್ರವೇಶಿಸಿ ಅದೇ ಸಮಯದಲ್ಲಿ ರಂಜಿತ್ ಮತ್ತು ಶ್ರೀನಿವಾಸ್ ತಮ್ಮ ವಾಹನದಲ್ಲಿ ಬಂದಿದ್ದರು. ಅಖಿಲಾಂಡೇಶ್ವರಿ ತನ್ನ ತಮ್ಮ ಮತ್ತು ಮಗನನ್ನ ಮುಖವನ್ನು ಆಕ್ರೋಶದಿಂದ ನೋಡಲು ಇಬ್ಬರು ಕೂಡ ತಲೆಯನ್ನು ತಗ್ಗಿಸಿದರು. ಶ್ರೀನಿವಾಸ್ ತನ್ನ ಅಕ್ಕನನ್ನು ನೋಡುವ ಶಕ್ತಿ ಇಲ್ಲದವರಂತೆ ಇದ್ರೂ ಸೋತ್ ಮುಖದಿಂದ ನಿಂತಿರೋದನ್ನು ಕಂಡ ಅಖಿಲಾಂಡೇಶ್ವರಿ, ಶ್ರೀನಿವಾಸ್, ನೀನು ಯಾಕಾಗಿ ತಲೆ ತಗ್ಗಿಸ್ತಿದೀಯಾ? ಅವಳ ತಲೆಯನ್ನು ನಾಳೆ ತಗ್ಗುವಂತೆ ಮಾಡಬಹುದು ಬಾ ಅಂದವರು ಮಗನ ಕಡೆಗೆ ತಿರುಗಿ, ನೀನೆಲ್ಲ ಒಬ್ಬ ಗಂಡಸು ಅನ್ನಿಸ್ಕೊಳ್ಳಲು ಲಾಯಕ. ಅವಳು ಹಲ್ಲು ಕಿರಿಯುತ್ತಾ ಹೋಗ್ತೀನಿ ಅಂದರೆ ನೀನು ತಕ್ಷಣ ನನ್ನನ್ನು ಕೇಳದೆ ಸರಿ ಅಂತ ಹೇಳ್ತೀಯಾ ಅಂದ್ಲು. ಅಮ್ಮ, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಲು. ಯಾವಾಗ ಹೇಳ್ತಿ? ತಾಳಿ ಕಟ್ಟಿ ನಿನ್ನ ಹೆಂಡತಿ ಆದಮೇಲೆ ನೀನು ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗಬಹುದಿತ್ತು. ಆದರೆ ಪ್ರಾಯದ ಹುಡುಗಿಯನ್ನು ಹಾಗೆ ಕಳಿಸ್ಬಹುದಾ? ಅವಳು ಇವಾಗ ದಾರಿ ತಪ್ಪಿ ರೂಮ್ ಮಾಡಿಕೊಂಡು ಅಲೀತಾ ಇದ್ದಾಳೆ. ಅಮ್ಮ, ಅವಳು ನಮ್ಮ ಆಕಾಂಕ್ಷ, ಅದು ಅವಳಾಗಿರಲು ಸಾಧ್ಯ ಇಲ್ಲ. ಓಹೋ, ಇನ್ನೂ ಅವಳ ಮೇಲೆ ನಂಬಿಕೆ ಎಲ್ಲ ಇದೆಯಾ? ಹೆತ್ತವನೇ ಸುಮ್ಮನಿದ್ದಾನೆ, ನಿನಗೇನು ಬಂದಿದೆ? ಮನಸ್ಸಿನಲ್ಲಿ ಏನಾದರೂ ಆಸೆ ಉಳಿದಿದ್ರೆ ಅದನ್ನು ಅಳಿಸಿ ಹಾಕು. ಇವಳನ್ನು ನನ್ನ ಮನೆ ಸೊಸೆಯಾಗಲು ಸ್ವಲ್ಪವೂ ಯೋಗ್ಯಳಲ್ಲ. ಅಮ್ಮ, ಏನೂ ಮಾಡಬೇಡಿ ದಯವಿಟ್ಟು. ನಿನ್ನ ತಂಗಿಗೆ ನಡೆಯುವಾಗ ನೀನು ಹೇಗೆ ಇದ್ದೀಯೋ ಹಾಗೇ ಈಗಲೂ ಕೂಡ ಆಕಾಂಕ್ಷೆಗಳಿಗೆ ನಡೆಯುವಾಗ ಅದನ್ನೇ ಪಾಲಿಸಬೇಕು. ನಮಗೆ ಗೌರವ ಮಾತ್ರವೇ ಮುಖ್ಯ, ಮಾನದ ಮುಂದೆ ಬೇರೆ ಏನೂ ಮುಖ್ಯ ಅಲ್ಲ. ಇದೇ ತಪ್ಪನ್ನು ನೀನು ಮಾಡಿದರೂ ನಾನು ಅದನ್ನೇ ಮಾಡ್ತಾಯಿದ್ದೆ. ವರವನ್ನು ಪಡೆದು ಬೆಳೆಸಿದ ಹುಡುಗಿಯನ್ನು ಒಬ್ಬನನ್ನು ನೋಡಿ ಅವನನ್ನು ಕೈಗೆ ಒಪ್ಪಿಸೋವರೆಗೂ ಒಬ್ಬ ಹುಡುಗಿ ಮನೆಗೆ ಕಟ್ಟಿಬಿದ್ದು ಶಿಸ್ತಿನಿಂದ ಇರಬೇಕು. ಹಾಗೆ ಕಟ್ಬೀಳದೇ ಇದ್ದರೆ ಅವಳನ್ನು ಯಾತಕ್ಕೆ ಹೆರಬೇಕು? ಅವಳನ್ನು ಯಾತಕ್ಕೆ ಸಾಕಿ ಓದಿಸಿ ದೊಡ್ಡವಳನ್ನಾಗಿ ಮಾಡಬೇಕು? ಆಗಲೇ ಹೇಳಿದ್ದೆ ಅವಳನ್ನು ಡಾಕ್ಟರ್ ಓದಿಸೋದು ಬೇಡ ಅಂತ. ಆದರೆ ನೀನೇ ಅವಳನ್ನು ಓದಿಸ್ಬೇಕು ಅಂತ ಒಂಟಿ ಕಾಲಿನಲ್ಲಿ ನಿಂತೆ. ಇವತ್ತು ನೋಡು ಏನಾಯಿತು ಅಂತ. ನಿನ್ನ ಜೊತೆ ಮದುವೆಗೆ ಸರಿ ಅಂತ ಹೇಳಿಬಿಟ್ಟು ಇನ್ನೊಬ್ಬನ ಜೊತೆ ಹೋಗಿ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿದ್ದಾಳೆ. ಅಂದರೆ ಎಷ್ಟು ಅಹಂಕಾರ ಅವಳಿಗೆ, ಎಷ್ಟು! ನನಗೆ ಬರುವ ಕೋಪದಲ್ಲಿ ಅವಳು ಮಾತ್ರ ನಾನು ಕಣ್ಮುಂದೆ ನಿಂತಿದ್ರೆ ಈವಾಗಲೇ ಕುತ್ತಿಗೆ ಹಿಸುಕಿ ಕೊಂದುಬಿಡ್ತಾ ಇದ್ದೆ. ಅವಳು ಹೇಳಿದ ಕಲ್ಯಾಣ ಮಂಟಪ ಎಲ್ಲಿದೆ? ಚಾಲಕನಿಗೆ ವಿಳಾಸ ಹೇಳಿದ ತಕ್ಷಣ ಕೊಯಮತ್ತೂರೇ ಬೆರಗಾಗುವ ಭವ್ಯ ಕಲ್ಯಾಣ ಮಂಟಪದ ಮುಂದೆ ವಾಹನ ನಿಂತಿತ್ತು. ವಾಹನದಿಂದ ಇಳಿದ ಅಖಿಲಾಂಡೇಶ್ವರಿ ಗಂಭೀರ ನಡೆಯೊಂದಿಗೆ ಮಂಟಪದೊಳಗಡೆ ಪ್ರವೇಶಿಸಿ ಆಕಾಂಕ್ಷೆಗಳನ್ನು ಹುಡುಕಲು ಅವಳು ಎಲ್ಲೂ ಕಾಣಿಸಲಿಲ್ಲ. ಮದುಮಗಳಾಗಿದ್ದ ಧಾರಿಣಿ ಅಖಿಲಾಂಡೇಶ್ವರಿ ಮತ್ತು ತನ್ನ ಗೆಳತಿಯ ತಂದೆಯನ್ನು ಕಂಡ ತಕ್ಷಣ ವೇಗವಾಗಿ ಮದುವೆ ವೇದಿಕೆಯಿಂದ ಇಳಿದು ಬಂದವಳು, ಬನ್ನಿ ಅಂಕಲ್, ಅಣ್ಣ ಬನ್ನಿ, ಆಂಟಿ ನೀವು ಬರ್ತೀರಾ ಅಂತ ಅವಳು ಹೇಳಲೇ ಇಲ್ವಲ್ಲ, ಎಲ್ಲಿ ಅವಳು ಇಲ್ಲಿಗೆ ಬರೋದಿಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅಪ್ಪ ಅವಳನ್ನು ಕಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಧಾರಿಣಿ ಮಾತನಾಡಲು ಅವರು ಮೌನವಾಗಿ ನಿಂತಿದ್ದರು. ಅಖಿಲಾಂಡೇಶ್ವರಿ ವೇಗವಾಗಿ, ಈಗ ಅವಳು ಎಲ್ಲಿದ್ದಾಳಮ್ಮ? ಆಕಾಂಕ್ಷ ಇವಾಗಷ್ಟೇ ಆಂಟಿ ಊರಿಗೆ ಹೊರಡೋದಕ್ಕಾಗಿ ಹೋಟೆಲ್ಗೆ ಹೋಗಿದ್ದಾಳೆ. ನಿನ್ನೆಯೆಲ್ಲ ಅವಳು ಎಲ್ಲಿದ್ಲು? ನನ್ನ ಜೊತೆನೇ ಇದ್ಲು ಆಂಟಿ. ಯಾಕೆ, ಏನಾದರೂ ಸಮಸ್ಯೆನಾ? ನಿನ್ನೆ ಬಂದಾಗಿನಿಂದ ನಿನ್ನ ಜೊತೆನೇ ಇದ್ದಾಳಾ? ಅವಳು ಮೊದಲು ಬಂದ ತಕ್ಷಣ ನನ್ನ ಗೆಳತಿ ಜನನಿ ಮೂಲಕ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದೆ. ಅವಳು ಕೊಯಮತ್ತೂರು ಬಸ್ ನಿಲ್ದಾಣದಿಂದ ಅವಳಿಗೂ ಹಾಗೂ ನನ್ನ ಗೆಳತಿಯರೆಲ್ಲರಿಗೂ ಉಳ್ಕೊಳ್ಳಲು ವ್ಯವಸ್ಥೆ ಮಾಡಿದ್ದ ಹೋಟೆಲ್ಗೆ ಹೋಗಿ ನಂತರ ಬಟ್ಟೆ ಬದಲಾಯಿಸ್ಕೊಂಡು ಸ್ವಲ್ಪ ಸಮಯ ಅಲ್ಲಿದ್ದು ನಿನ್ನೆ ಸಾಯಂಕಾಲ ರಿಸೆಪ್ಷನ್ ನಡೆಯುವ ಜಾಗಕ್ಕೆ ಬಂದವಳು ರಾತ್ರಿಯಿಡೀ ಇಲ್ಲಿಯೇ ಇದ್ಲು. ಅವಳು ಯಾರನ್ನಾದರೂ ಪ್ರೀತಿಸ್ತಿದ್ದಾಳಾ? ಹೌದು ಆಂಟಿ, ನಿಮ್ಮ ಮಗನನ್ನು ಇಷ್ಟಪಡ್ತಿದ್ದಾಳೆ ಅಂದ್ಲು ಮುಗುಳ್ನಗೆಯೊಂದಿಗೆ. ನನ್ನ ಮಗನನ್ನು ಬಿಟ್ಟು ಜೊತೆಯಲ್ಲಿ ಓದಿದ ಬೇರೆ ಯಾರನ್ನಾದರೂ ಇಷ್ಟಪಡ್ತಿದ್ದಾಳಾ?
ಅಯ್ಯೋ ಅದೆಲ್ಲ ಏನೂ ಇಲ್ಲ ಆಂಟಿ, ಅವಳು ನಮ್ಮ ಜೊತೆ ಮಾತ್ರವೇ ಮುಕ್ತವಾಗಿ ಮಾತನಾಡ್ತಾಳೆ, ಹುಡುಗರ ಜೊತೆಯಲ್ಲಿ ಜಾಸ್ತಿ ಮಾತಾಡಲ್ಲ ಆಂಟಿ. ಹೌದಾ ಅಂದವರು ತನ್ನ ಸೆಲ್ ಫೋನ್ ತೆಗೆದು ಧಾರಿಣಿ ಮುಂದೆ ಚಾಚಲು ಅವಳಿಗೆ ಮೂರ್ಛೆ ಹೋಗುವುದೇ ಕೊರತೆ ಅಂತಾಯಿತು. ಇದು ನಮ್ಮ ಆಕಾಂಕ್ಷ ತಾನೇ ಅಂತ ಹೇಳಲು ನೋಡಿದವಳು, ಆಂಟಿ ಇದು ಎಡಿಟಿಂಗ್ ಮಾಡಲಾಗಿದೆ, ಸತ್ಯವಾಗಿಯೂ ಅವಳಾಗಿರಲು ಸಾಧ್ಯನೇ ಇಲ್ಲ. ಕರ್ಕೊಂಡು ಬಂದು ಹೋಟೆಲ್ ಮಾಡಿಕೊಟ್ಬಿಟ್ಟು ಏನೆಲ್ಲ ಮಾತಾಡ್ತಿದೀಯಾ? ಮನೆಯ ಹೊತ್ತಿಲು ದಾಟದ ನಮ್ಮ ಹುಡುಗಿ ಮೊದಲ ಬಾರಿಗೆ ಬಂದಿದ್ದು ಇಲ್ಲಿಗೆ. ಬಂದ ಒಂದೇ ದಿನದಲ್ಲಿ ಅವಳು ಎಂಥ ಕೆಲಸ ಮಾಡಿದಾಳೆ. ಅಷ್ಟರೊಳಗೆ ವರನ ಕಡೆಯವರು ಸಂಬಂಧಿಕರು ಧಾರಿಣಿ ಅಂತ ಕರೆಯಲು ಅವಳು, ಆಂಟಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಅವಳು ಆ ರೀತಿ ಹುಡುಗಿಯಲ್ಲ. ಹೀಗೊಂದು ವಿಡಿಯೋ ಬರುವಾಗ ನೀವೇ ಅವಳಿಗೆ ಬೆಂಬಲವಾಗಿ ನಿಲ್ಲಬೇಕು. ವರನ ಮನೆಯವರು ಕರೀತಿದ್ದಾರೆ, ನಾನು ಹೋಗಬೇಕು. ನೀನು ಹೋಗಮ್ಮ, ಆದರೆ ಅವಳು ಇರುವ ಹೋಟೆಲ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಹೋಗು. ಹೋಟೆಲ್ ವಿಳಾಸ ಕೊಟ್ಬಿಟ್ಟು ಮದುಮಗಳು ವೇದಿಕೆಯನ್ನು ಏರಿದ್ಲು ಧಾರಿಣಿ. ಈ ಕತೆ ಮುಂದುವರಿಯುವುದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.